ಬಿ ಫಿಟ್ ಆ್ಯಂಡ್ ಬಿ ಹೆಲ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯದ ಸಮಸ್ಯೆ. ನೆಮ್ಮದಿಯಿಂದ ಜೀವನವನ್ನು ನಡೆಸಬೇಕು ಅಂದರೆ ಆರೋಗ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ವೀಕ್ಷಕರೇ, ಇವತ್ತು ನಾವು ಹಿಂದಿನ ಸಂಚಿಕೆಯಲ್ಲಿ ಬೆನ್ನು ನೋವಿನ ಬಗ್ಗೆ, ಬ್ಯಾಕ್ ಪೇನ್ ಬಗ್ಗೆ ಮಾತಾಡಿದ್ವಿ. ಇದೀಗ ಎಷ್ಟೋ ಜನರಿಗೆ ಈ ಗ್ಯಾಸ್ಟ್ರಿಕ್ ಹಾಗೆ ಆ್ಯಸಿಡಿಟಿ ಅಂತ ನಾವು ಹೇಳ್ತೀವಿ, ಈ ಒಂದು ಸಮಸ್ಯೆ ಇವತ್ತು ಕಾಡ್ತಾ ಇದೆ. ಹೊಟ್ಟೆ ಉರಿ ಬರುವಂಥದ್ದು, ವಾಕರಿಕೆ ಬಂದಂಗೆ ಆಗುವಂಥದ್ದು, ಹೀಗೆ ಬೇರೆ ಬೇರೆ ಕಾರಣಗಳು ಬರುತ್ತೆ. ಇದಕ್ಕೆಲ್ಲ ನಮ್ಮ ಜೀರ್ಣಕ್ರಿಯೆಯ ಮೇಲೆ ಇವೆಲ್ಲವೂ ಕೂಡ ಪ್ರಭಾವ ಬೀರುತ್ತೆ. ಸೊ ಈ ಎಲ್ಲ ಕಾರಣಗಳಿಂದಾಗಿ ಇವು ಬರುತ್ತೆ. ಇದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ಸೆಲೆಬ್ರಿಟಿ ಫಿಟ್ನೆಸ್ ಹಾಗೂ ನ್ಯೂಟ್ರಿಷನ್ ಎಕ್ಸ್ಪರ್ಟ್ ಆದಂತಹ ವಿಶಾಲ್ ಸಂಜಯ್ ಶಿವಮ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ಮುಖ್ಯವಾಗಿ ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ್ವಿ ಬ್ಯಾಕ್ ಪೇನ್ ಯಾಕೆ ಬರುತ್ತೆ ಅನ್ನೋಂಥದ್ರ ಬಗ್ಗೆ. ಇವತ್ತು ಆ್ಯಸಿಡಿಟಿ ಅಥವಾ ನಾವು ಗ್ಯಾಸ್ಟ್ರಿಕ್ ಇವೆಲ್ಲ ಇರುತ್ತೆ. ಸೊ ಈ ಸಮಸ್ಯೆಗಳೆಲ್ಲ ಇವತ್ತು ಬಹಳ ಮುಖ್ಯವಾಗಿ ಜನರಿಗೆ ಕಂಡು ಬರ್ತಾ ಇದೆ. ಮುಖ್ಯವಾಗಿ ಗ್ಯಾಸ್ಟ್ರಿಕ್ ಫಸ್ಟ್ ಬರುತ್ತಾ ಅಥವಾ ಆ್ಯಸಿಡಿಟಿ ಫಸ್ಟ್ ಬರುತ್ತಾ ಅಂತ? ಓಕೆ, ಎಲ್ಲದಕ್ಕೂ ಮೂಲ ಕಾರಣ ಒಂದು ನಮ್ಮ ಆಹಾರ ಸೇವನೆ ಪದ್ಧತಿ, ಹೌದು, ಒಂದು, ಮತ್ತು ನಮ್ಮ ಜೀವನ ಶೈಲಿ. ಇದೆರಡು ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ಸ್ ಆಗುತ್ತೆ. ಆ್ಯಸಿಡಿಟಿ ಆಗ್ಬೋದು ಅಥವಾ ಗ್ಯಾಸ್ಟ್ರೈಟಿಸ್ ಆಗ್ಬೋದು. ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ಆ್ಯಸಿಡಿಟಿಯಿಂದ ಸ್ಟಾರ್ಟ್ ಆಗುತ್ತೆ, ಸ್ಲೋ ಆಗಿ ಅದು ಗ್ಯಾಸ್ಟ್ರೈಟಿಸ್ ಮೆಡಿಕಲ್ ಕಂಡೀಷನ್ ಆಗಿ ಅದು ಟರ್ನ್ ಆಗುತ್ತೆ. ಕಾಮನ್ನಾಗಿ ಎಲ್ರಿಗೂ ಇರೋದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ. ಓಕೆ, ಗ್ಯಾಸ್ ಫಾರ್ಮ್ ಆಗೋದು ಈ ಥರದ್ದೆಲ್ಲ ಅದು ಶುರು ಆಗಿರೋದೇ ಆ್ಯಸಿಡಿಟಿಯಿಂದ. ಸೊ ಎಲ್ಲರೂ ಏನು ಹೇಳ್ತಾರೆ, ಆ್ಯಂಟಾಸಿಡ್ಸು ಇದೆಲ್ಲ ತೊಗೊಳ್ತಾರೆ. ಜನರಲಾಗಿ ಆ್ಯಸಿಡಿಟಿ ಬಂದಾಗ ಏನಾಗುತ್ತೆ ಅಂತಂದರೆ ಆ್ಯಸಿಡ್ ರೀಫ್ಲೆಕ್ಸ್ ಆಗುತ್ತೆ. ನಮ್ಮ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಆಗುತ್ತೆ ನಮ್ಮ ಆಹಾರನ ಅದು ಜೀರ್ಣ ಮಾಡಬೇಕು ಅಂತಂದರೆ. ಯಾವಾಗ ತುಂಬ ಓವರ್ ಈಟಿಂಗ್ ಇರ್ಬೋದು, ಅಥವಾ ತುಂಬ ಸ್ಪೈಸಿ ಫುಡ್ ಇರ್ಬೋದು, ಅಥವಾ ತುಂಬ ಫ್ಯಾಟಿ ಫುಡ್ ಇರುತ್ತಲ್ಲ, ಇಂಥದ್ದನ್ನೆಲ್ಲ ಸೇವನೆ ಮಾಡಿದಾಗ ಏನಾಗುತ್ತೆ, ಅದು ಎಷ್ಟು ಪ್ರಮಾಣದಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಆಗಬೇಕೋ ಅದಕ್ಕಿಂತ ಹೆಚ್ಚಿಗೆ ಪ್ರೊಡ್ಯೂಸ್ ಆಗಿ ಅದೇನು ಮಾಡುತ್ತೆ, ರಿಫ್ಲೆಕ್ಸ್ ಆಗುತ್ತೆ. ನಮ್ಮ ಈಸೋಫೆಗಸ್ಸಿಂದ ಮೇಲೆ ಅದು ಪುಷ್ ಮಾಡಿಬಿಡುತ್ತೆ. ಪುಷ್ ಮಾಡಿದಾಗ ಏನಾಗುತ್ತೆ, ಅದು ಇಲ್ಲಿ ನಮ್ಮ ಫುಡ್ ಪೈಪಲ್ಲಿ ನಮಗೆ ಅದು ಒತ್ತಡ ಬೀರಿ ಮೇಲೆ ಬಂದಾಗ ನಮಗೆ ಆ ಬರ್ನಿಂಗ್ ಸೆಷನ್, ಹಾರ್ಟ್ ಬರ್ನ್ ಅಂತ ಹೇಳ್ತಾರೆ, ಆಮೇಲೆ ಗಂಟ್ಲೆಲ್ಲ ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಇದೆಲ್ಲ ಆಗೋದು ಆ್ಯಸಿಡಿಟಿ ಪ್ರಾಬ್ಲಮಿಂದ. ಯಾವಾಗ ಇದಕ್ಕೆ ನಾವು ಯಾವುದೇ ಥರದ್ದು ಏನು ಹೇಳ್ತಾರೆ ನಾವು ಮೆಡಿಕೇಶನ್ ಕೊಟ್ಟು ಅಥವಾ ಅದನ್ನು ಸರಿಪಡಿಸ್ಕೊಳ್ತೇವೆ ಅಂದರೆ ನೆಕ್ಸ್ಟ್ ಅದು ಗ್ಯಾಸ್ಟ್ರೈಟಿಸ್ಗೆ ಟರ್ನ್ ಆಗುತ್ತೆ. ಗ್ಯಾಸ್ಟ್ರೈಟಿಕ್ಸ್ ಟರ್ನ್ ಆಯಿತು ಅಂತಂದರೆ ಸ್ಟಮಕ್ ಲೈನಿಂಗಲ್ಲಿ ಇನ್ಫ್ಲಮೇಷನ್ ಆಗಿರುತ್ತೆ. ಅದು ಅಲ್ಲಿಂದ ಅದೇನು ಮಾಡುತ್ತೆ, ನಮಗೆ ಬ್ಲೋಟಿಂಗ್ ಆಗ್ಬೋದು, ಅಥವಾ ಪೇಯ್ನ್, ಅಬ್ಡಮನ್ ಪೇಯ್ನ್ ಆಗ್ಬೋದು. ಹೇಗೆ ಮೇಲ್ಗಡೆ ಇರೋ ಹೊಟ್ಟೆ ತುಂಬಾ ಪೇಯ್ನ್ ಮಾಡೋಕ್ಕೆ ಶುರು ಆಗುತ್ತೆ. ಸೊ ಇದು ಗ್ಯಾಸ್ಟ್ರೈಟಿಸಿಂದ ಆಗುವಂಥ ಒಂದು ಏನು ಹೇಳ್ತಾರೆ ಪ್ರಾಬ್ಲಮ್ ಅಂತ ಹೇಳ್ಬೋದು. ಈ ಆ್ಯಸಿಡಿಟಿ ಬರೋದಕ್ಕಿಂತ ಮುಂಚೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ, ಏನೆಲ್ಲ ಲಕ್ಷಣಗಳು ಕಂಡು ಬರುತ್ತೆ ಅಂತ? ಜನರಲಾಗಿ ಫಸ್ಟ್ ಸಿಂಪ್ಟಮ್ಸ್ ಏನು ಅಂತಂದರೆ, ಅದು ಬರೋದಕ್ಕೆ ಮುಂಚೆ ನಮಗೆ ಊಟ ತುಂಬ ಜಾಸ್ತಿ ತಿಂದರೆ, ಓವರ್ ಈಟಿಂಗ್ ಮಾಡಿದರೆ, ಅಥವಾ ಈ ಥರದ ಸ್ಪೈಸಿ ಫುಡ್ ಎಲ್ಲ ತಿಂದರೆ ಸ್ವಲ್ಪ ನಮಗೆ ಉರಿಯೋ ಸೆನ್ಸೇಷನ್ ಗೊತ್ತಾಗುತ್ತೆ. ನಮಗೆ ನೀರು ಕುಡಿತಾ ಇರ್ತೀವಿ ನಾವು ಮಧ್ಯದಲ್ಲಿ, ಆ ಥರ ಆದಾಗ ಸ್ವಲ್ಪ ನೀರು ಕುಡಿದು ನಾವು ಅದನ್ನ ತಣ್ಣಗೆ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಆದರೆ ಅದು ಆ್ಯಕ್ಚುಲಿ ಏನು ಹೇಳುತ್ತೆ ಅಂದರೆ, ಆ್ಯಸಿಡ್ಸು ರಿಫ್ಲೆಕ್ಸ್ ಆಗ್ತದೆ, ಮೇಲಕ್ಕೆ ಅದು ಪುಷ್ ಮಾಡ್ತಾ ಇದೆ ಹೊಟ್ಟೆ ಅಂತ ಅರ್ಥ. ಸೊ ಇದು ಫಸ್ಟ್ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದು. ಪ್ಲಸ್ ನಾವು ನಿದ್ದೆ ಮಾಡ್ತಾ ಇರ್ತೀವಿ ಅಂತ ತಿಳ್ಕೊಳ್ಳೋಣ. ರಾತ್ರಿ ತುಂಬ ಹೆವಿ ಫುಡ್ ಮಾಡಿರ್ತೀವಿ, ಮಲಗಿರ್ತೀವಿ, ಸಡನ್ನಾಗೆ ನಮಗೆ ಎಚ್ಚರ ಆಗುತ್ತೆ, ಅದು ಹಿಂದಕ್ಕೆ ಬಂದ್ಬಿಟ್ಟಿರುತ್ತೆ, ಆಹಾರ ಎಲ್ಲ ಮೇಲೆ ಬಂದ್ಬಿಟ್ಟಿರುತ್ತೆ, ಗಂಟ್ಲಿಗೆ ಬಂದಿರುತ್ತೆ. ಸೊ ಇದು ಫಸ್ಟ್ ಸಿಂಪ್ಟಮ್ಸ್. ಇದೆಲ್ಲ ಒನ್ ಆಫ್ ದಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದು. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂದರೆ ಆ್ಯಸಿಡಿಟಿ ಪ್ರಾಬ್ಲಮು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ನೆಕ್ಸ್ಟ್ ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು. ಒನ್ಸ್ ಇದು ಶುರು ಆಗಿದ ತಕ್ಷಣ ನಾವು ಆಹಾರನ ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಟ್ಟು ಅದನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡ್ಕೊಂಬಿಟ್ರೆ ಅವರು ಯಾವುದೇ ಥರದ ತೊಂದರೆ ಆಗಲ್ಲ. ಕ್ಯೂರ್ ಮಾಡಲಿಲ್ಲ ಅಂತಂದರೆ ಅವರು ಬೈ ಡಿಫಾಲ್ಟು ನೆಕ್ಸ್ಟ್ ಅದೆಲ್ಲ ಅನುಭವಿಸ್ಬೇಕಾಗತ್ತೆ, ನೋವು ಅದೆಲ್ಲ ಅನುಭವಿಸ್ಬೇಕಾಗತ್ತೆ. ಈ ಗ್ಯಾಸ್ಟ್ರಿಕ್ ಬಂದಾಗ ಏನೋ ಲಕ್ಷಣಗಳು ಕಂಡು ಬರುತ್ತೆ? ಗ್ಯಾಸ್ಟ್ರಿಕ್ ಬಂದಿದೆ ಅಂತಂದರೆ ಈಗಾಗಲೇ ಅವರು ಆ್ಯಸಿಡಿಟಿ ಪ್ರಾಬ್ಲಮಿಂದ ಅವರು ಆ ಫೇಸ್ನ ದಾಟಿದ್ದಾರೆ ಅಂತ ಅರ್ಥ. ದಾಟಿದ ಮೇಲೆ ಗ್ಯಾಸ್ಟ್ರೈಟಿಸ್ ಆಗಿದೆ ಅಂತಂದರೆ ನಾನು ಹೇಳ್ದಂಗೆ ಇನ್ಫ್ಲಮೇಷನ್ ಆಗುತ್ತೆ, ಸ್ಟಮಕ್ ಲೈನ್ದು ಇನ್ಫ್ಲಮೇಷನ್ ಆಗಿರುತ್ತೆ. ಎಲ್ಲಿ ನಮ್ಮ ಸ್ಮಾಲ್ ಇಂಟೆಸ್ಟೈನ್ ಇರುತ್ತಲ್ಲ, ಅಲ್ಲಿ ಈ ಥರದೆಲ್ಲ ಇನ್ಫ್ಲಮೇಷನ್ ಆಗಿ ಅಲ್ಲಿ ಪ್ರಾಬಬ್ಲಿ ಪೆಪ್ಟಿಕ್ ಅಲ್ಸರ್ಸ್ ಅಂತ ಹೇಳ್ತಾರೆ, ನೆಕ್ಸ್ಟ್ ಸ್ಟೇಜ್ ಅದು ಹೋಗುತ್ತೆ. ಸೊ ಇದೆಲ್ಲ ಆಗಿ ನಮಗೆ ಬ್ಲೋಟಿಂಗ್, ಹೊಟ್ಟೆ ತುಂಬ ಯಾವಾಗಲೂ ಊದ್ಕೊಂಡಿರೋ ಥರ ಫೀಲಿಂಗ್ ಆಗೋದು, ಅದಾದಮೇಲೆ ತುಂಬ ಆವಾಗ ಹೊಟ್ಟೆ ನೋವು ಬರೋದು, ಊಟ ತಿಂದಾಗೆಲ್ಲ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ, ಆ ಥರ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲ ಊಟ ತಿಂದಿದ ತಕ್ಷಣ ನಾವು ವಾಶ್ರೂಮ್ಗೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇಲ್ಲ ತಿಂತಾ ಇದ್ದಂಗೆ ನಮಗೆ ಹೊಟ್ಟೆ ಗುಡುಗುಡು ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ, ಗ್ರೌಲಿಂಗ್ ಸೌಂಡ್ ಅಂತ ಹೇಳ್ತಾರೆ, ಅದು ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲ ಬಂದಿದೆ ಅಂತಂದರೆ ನಿಮ್ಗೆ ಈಗಾಗಲೇ ಅದೊಂದು ಮೆಡಿಕಲ್ ಕಂಡೀಷನ್ ಆಗಿದೆ ಅಂತ
ಆತ ಮೇಡಮ್. ಹಾಗೆ ಈ ಮದ್ಯಪಾನ ಧೂಮಪಾನ ಎಲ್ಲ ಮಾಡ್ತಾರೆ ಹೆಚ್ಚಾಗಿ, ಇದರಿಂದ ಏನಾದರೂ ಆಸಿಡಿಟಿ ಮತ್ತೆ ಗ್ಯಾಸ್ಟ್ರಿಕ್ ಇವೆರಡು ಬರೋಕ್ಕೆ ಏನಾದರೂ ಎರಡು ಕಾರಣ ಇದೆ ಮೇಡಮ್. ಮದ್ಯಪಾನದಿಂದನೂ ಗ್ಯಾಸ್ಟ್ರಿಕ್ ಮತ್ತು ಆಸಿಡಿಟಿ ಪ್ರಾಬ್ಲಮ್ ಬರುತ್ತೆ. ಸ್ಮೋಕಿಂಗಿಂದ ಕೂಡ ಆಗುತ್ತೆ. ಮದ್ಯಪಾನದಿಂದ ಹೇಗೆಂದರೆ ಆಲ್ಕೋಹಾಲ್ ಏನು ಮಾಡುತ್ತೆ, ಬೈ ಡಿಫಾಲ್ಟು ನಮ್ಮ ಸ್ಟಮಕ್ ಲೈನಿಂಗ್ನೆಲ್ಲ ಹಾಳು ಮಾಡುತ್ತೆ. ಯಾಕಂದರೆ ಅದರಲ್ಲಿರುವಂಥ ಸ್ಪಿರಿಟ್ ಇರ್ಬೋದು, ಇದೆಲ್ಲ ಒಳಗಡೆ ಹೋದ್ಮೇಲೆ ಅದನ್ನು ಬ್ರೇಕ್ ಡೌನ್ ಮಾಡೋದಕ್ಕೆ ನಮ್ಮ ಇಂಟೆಸ್ಟೈನ್ ತುಂಬ ಕೆಲಸ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಸೊ ಹಾಗಾಗಿ ಯಾವಾಗ ಅದರದ್ದು ಕ್ಷಮತೆ ಕಳ್ಕೊಳ್ಳುತ್ತೋ ಆವಾಗ ಬೈ ಡಿಫಾಲ್ಟು ಇದು ಏನಾಗುತ್ತೆ, ಇನ್ಫೆಕ್ಷನ್ಸು ಒಳಗಡೆ ಇನ್ಫ್ಲಮೇಷನ್ಸು ಇದೆಲ್ಲ ಆಗುತ್ತೆ. ಸ್ಮೋಕಿಂಗಿಂದ ಏನಾಗುತ್ತೆ ಅಂತಂದರೆ ನಿಕೋಟಿನ್ ಇದೆಯಲ್ಲ, ಅದು ಡೈಜೆಷನ್ ಪ್ರೋಸೆಸ್ನ ತುಂಬ ಸ್ಲೋ ಮಾಡುತ್ತೆ. ಸೊ ಹಾಗಾಗಿ ಅದು ಹೆಂಗೆ ಅಂದರೆ ಆಸಿಡಿಟಿಗೂ ಕಾರಣ ಆಗುತ್ತೆ. ನೆಕ್ಸ್ಟು ಆಸಿಡಿಟಿ ಆದಮೇಲೆ ಗ್ಯಾಸ್ಟ್ರೈಟಿಸ್ಗೂ ಅದು ಕಾರಣ ಆಗುತ್ತೆ. ಯಾವಾಗ ಫುಡ್ ಡೈಜೆಷನ್ ಸ್ಲೋ ಆಗುತ್ತೋ ನಮ್ಮ ಕರುಳಿನಲ್ಲಿ ಅದು ತುಂಬ ಹೊತ್ತು ಅದು ಅಲ್ಲೇ ಇರುತ್ತೆ, ಟೈಮ್ ಸ್ಪೆಂಡ್ ಮಾಡುತ್ತೆ. ಎಷ್ಟು ಟೈಮ್ ಸ್ಪೆಂಡ್ ಮಾಡುತ್ತೋ ಏನಾಗುತ್ತೆ, ಜೀರ್ಣಕ್ರಿಯೆ ಕರೆಕ್ಟಾಗಿ ಆಗೋದಿಲ್ಲ. ಆವಾಗ ಇಂಡೈಜೆಷನ್ ಆಗಿ ಆ ಇಂಡೈಜೆಷನ್ ಸ್ಲೋ ಆಗಿ ಏನಾಗುತ್ತೆ, ಅಲ್ಸರ್ಸ್ ಆಗಿ ಅಲ್ಲಿ ಹುಣ್ಣು ಅಂತ ಹೇಳ್ತಾರಲ್ಲ, ಆ ಥರದ್ದಾಗಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದೆರಡೂ ಡೆಫಿನೆಟ್ಲಿ ರೀಸನ್ಸು, ಆಸಿಡಿಟಿಗಾಗಲಿ ಅಥವಾ ಗ್ಯಾಸ್ಟ್ರೈಟಿಸ್ಗಾಗಲಿ, ಇವೆರಡಕ್ಕೂ ಇದು ಒನ್ ಆಫ್ ದಿ ಮೇಜರ್ ರೀಸನ್ಸ್ ಅಂತ ಹೇಳಿ. ಎಷ್ಟೊಂದು ಜನ ಕುತ್ಕೊಂಡಲ್ಲೇ ಇರ್ತಾರೆ, ಆ ಕಡೆ ಈ ಕಡೆ ಕದಲೋದಿಲ್ಲ, ಇದು ಎಲ್ಲಾದರೂ ಈ ಗ್ಯಾಸ್ಟ್ರಿಕ್ ಕಾರಣ ಆಗುತ್ತೆ ಮೇಡಮ್. ಇದೂ ಆಗುತ್ತೆ. ಯಾಕೆ ಅಂತಂದರೆ ಇದು ಮೇನ್ ರೀಸನ್ ಅಂತ ಹೇಳಲಿಕ್ಕೆ ಬರಲ್ಲ, ಬಟ್ ಡೆಫಿನೆಟ್ಲಿ ಒನ್ ಆಫ್ ದಿ ರೀಸನ್ಸ್ ಅಂತ ಹೇಳ್ಬೋದು. ತುಂಬ ಕಡಿಮೆ ಜನಕ್ಕೆ ಈ ಥರ ಕಾಣಿಸ್ಕೊಳ್ಬೋದು. ಯಾಕೆಂತಂದರೆ ನಾವು ತಿಂದ್ಬಿಟ್ಟು ಒಂದೇ ಕಡೆ ಕೂತ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದಾಗ ಏನಾಗುತ್ತೆ, ನಮ್ಮ ಜೀರ್ಣಕ್ರಿಯೆ ತುಂಬಾ ಸ್ಲೋ ಡೌನ್ ಆಗುತ್ತೆ. ಸ್ಲೋ ಡೌನ್ ಆದಾಗ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಇಂಡೈಜೆಷನ್ ಅಂತೂ ಡೆಫಿನೆಟ್ಲಿ ಆಗುತ್ತೆ, ಇಲ್ಲ ಜೀರ್ಣ ಪ್ರೋಸೆಸ್ಸೇ ಸ್ಲೋ ಆಗಿಬಿಡುತ್ತೆ. ಸೊ ಇದೇ ಥರನೇ ಒಂದು ಆನ್ ಡೈಲಿ ಬೇಸಿಸ್ ಆಗ್ತಾ ಇದ್ದಾಗ ಏನಾಗುತ್ತೆ, ನಮಗೆ ಏನು ಗಟ್ ಮೈಕ್ರೋಬ್ ಅಂತ ಹೇಳ್ತೀವಿ, ಗಟ್ ಬ್ಯಾಕ್ಟೀರಿಯಾಸ್ ಅಂತ ಹೇಳ್ತೀವಿ, ಅದು ಅದರದ್ದು ಎಬಿಲಿಟಿ ಕಳ್ಕೊಳ್ಳುತ್ತೆ. ಜೀರ್ಣ ಮಾಡುವಂಥ ಕ್ರಿಯೆನ ಅದು ಕಳ್ಕೊಂಡ್ಬಿಡುತ್ತೆ. ಕಳ್ಕೊಂಡಾಗ ಏನಾಗುತ್ತೆ, ಈ ಥರದೆಲ್ಲ ಕಾಂಪ್ಲಿಕೇಶನ್ಸ್ ಆಗಿ ಅದು ನೆಕ್ಸ್ಟು ಈ ಥರ ಒಂದು ಮೆಡಿಕಲ್ ಕಂಡೀಷನ್ಗೆ ಟರ್ನ್ ಔಟ್ ಆಗುತ್ತೆ. ಓಕೆ. ಆಮೇಲೆ ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ನೀವು ಹೇಳಿದ್ರಿ ಕುಂತ್ಕೊಂಡೇ ಇದ್ರೆ ಅಥವಾ ಬೇರೆ ಬೇರೆ ಕಾರಣಗಳಿಂದಾಗಿ ಇದು ಬರಬಹುದು ಅಂತ. ಈ ಮಾನಸಿಕವಾಗಿ ಏನಾದರೂ ಅದಕ್ಕೆ ಏನಾದರೂ ಲಿಂಕ್ ಇದೆಯಾ? ಡೆಫಿನೆಟ್ಲಿ ಮೇಡಮ್. ಯಾಕಂದರೆ ನಾವು ಮೆಡಿಕಲ್ ಇದರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಗಟ್ ಈಸ್ ಸೆಕೆಂಡ್ ಹ್ಯೂಮನ್ ಬ್ರೈನ್ ಅಂತ ಹೇಳ್ತಾರೆ. ಯಾವಾಗ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಆವಾಗ ಫಸ್ಟ್ ಇಂಪ್ಯಾಕ್ಟ್ ಆಗೋದೇ ನಮ್ಮ ಗಟ್ ಮೇಲೆ. ನೋಡಿ, ಎಷ್ಟೊಂದು ಜನಕ್ಕೆ ಸಿಂಪ್ಟಮ್ಸ್ ಏನು ಹೇಳ್ಬೋದು ಅಂದರೆ, ತುಂಬ ಸ್ಟ್ರೆಸ್ ಲೆವೆಲ್ಸ್ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಯಾವ್ದಾದ್ರು ಕಾರಣ ಇರ್ಬೋದು. ಆ ಸ್ಟ್ರೆಸ್ ಆಗಿದ ತಕ್ಷಣ ಅವ್ರಿಗೆ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಅನ್ಸುತ್ತೆ. ಯಾಕೆ ಅಂತಂದರೆ ಗಟ್ಟಲ್ಲಿ ಅದೇನಾಗುತ್ತೆ, ಅದು ಇನ್ಫ್ಲಮೇಷನ್ ಕ್ರಿಯೇಟ್ ಮಾಡಿಬಿಡುತ್ತೆ, ಸ್ಟ್ರೆಸ್ ಹಾರ್ಮೋನ್ಸು. ಅವಾಗ ಆಟೋಮೆಟಿಕ್ಕಾಗಿ ಅವ್ರಿಗೆ ವಾಶ್ರೂಮ್ಗೆ ಹೋಗಿ ಅಲ್ಲಿ ಕ್ಲಿಯರ್ ಮಾಡಬೇಕು ಅಂತ ಹೋಗಿ ಅಲ್ಲಿ ವಾಶ್ರೂಮಲ್ಲಿ ಕೂತ್ಕೊಳ್ತಾರೆ. ಸೊ ಇದು ಒನ್ ಆಫ್ ದಿ ರೀಸನ್ಸ್ ಡೆಫಿನೆಟ್ಲಿ ಮೇಡಮ್. ಹಾಗೆ ಆಗುತ್ತೆ. ಸ್ಟ್ರೆಸ್ ಲೆವೆಲ್ಸ್ ಡೆಫಿನೆಟ್ಲಿ ಕಾಸ್ ಇದು ಆಸಿಡಿಟಿ ಆಗ್ಬೋದು ಅಥವಾ ಗ್ಯಾಸ್ಟ್ರೈಟಿಸ್, ಎರಡಕ್ಕೂ ಕಾರಣ ಆಗುತ್ತೆ ಮೇಡಮ್. ಹೌದು. ಈ ಆಸಿಡಿಟಿಯಲ್ಲಿ ಹೈಪರ್ ಆಸಿಡಿಟಿ ಅಂತ ಹೇಳ್ತಾರೆ, ಅದು ಯಾವ ಥರ? ಯಾವಾಗ ಹೈಪರ್ ಆಸಿಡಿಟಿ ಆಗುತ್ತೆ ಅಂತಂದರೆ, ನಾನು ಆವಾಗಲೇ ಮಾತಾಡಿದಾಗೆ ಹೈಡ್ರೋಕ್ಲೋರಿಕ್ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ ನಮ್ಮ ಸ್ಟಮಕ್ಕಲ್ಲಿ. ಅದರದ್ದು ಪ್ರೊಡಕ್ಷನ್ ಎಷ್ಟು ಲಿಮಿಟ್ ಇರಬೇಕು, ಆ ಲಿಮಿಟ್ಗಿನ್ನ ಎಕ್ಸಸ್ ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತಲ್ಲ, ಆವಾಗ ಇದನ್ನು ಹೈಪರ್ ಆಸಿಡಿಟಿ ಅಂತ ಹೇಳ್ತಾರೆ. ಸೊ ಆ ಒಂದು ಏನು ನಮ್ಮ ಜೀರ್ಣ ಮಾಡ್ಕೊಳ್ಳೋದಕ್ಕೆ, ಫಾರ್ ಎಕ್ಸಾಂಪಲ್ ಇಂಥ ಊಟ ತಿಂದರೆ ಇಷ್ಟು ಸ್ಟಮಕ್ ಆ್ಯಸಿಡ್ಸ್ ಪ್ರೊಡ್ಯೂಸ್ ಆಗಬೇಕು ಅಂತ ಬ್ರೈನು ಸಿಗ್ನಲ್ಸ್ ಸೆಂಡ್ ಮಾಡುತ್ತೆ. ಯಾವಾಗ ಅದು ಅನಲೈಸ್ ಮಾಡೋದಕ್ಕಾಗೋದಿಲ್ಲ ಬ್ರೈನ್ಗೆ, ಎಷ್ಟು ಕ್ವಾಂಟಿಟಿಯಲ್ಲಿ ನಾನು ಈ ಥರ ಸ್ಟಮಕ್ ಆ್ಯಸಿಡ್ಸ್ನ ನಾನು ಪ್ರೊಡ್ಯೂಸ್ ಮಾಡಬೇಕು ಅಂತ, ಅದಕ್ಕಿಂತ ಎಕ್ಸಸ್ ಆಗಿ ಯಾವಾಗ ಪ್ರೊಡ್ಯೂಸ್ ಮಾಡುತ್ತೋ ಅಲ್ಲಿಂದ ಅದೇನಂತೆ ಹೈಪರ್ ಆಸಿಡಿಟಿಗೆ ಅದು ಕನ್ವರ್ಟ್ ಆಗುತ್ತೆ. ಜನರಲ್ ಆಗಿ ಆಸಿಡಿಟಿ ಬಂದಾಗ ಏನಂತೆ ರಿಫ್ಲೆಕ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹೈಪರ್ ಆಸಿಡಿಟಿ ಯಾವಾಗ ಅಂದರೆ, ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಆ ಹೈಡ್ರೋಕ್ಲೋರಿಕ್ ಆಸಿಡ್ನ ಪ್ರಿಪೇರ್ ಮಾಡೋಕ್ಕೆ ಗೊತ್ತಾಗ್ದಿರ ಆ ಒಂದು ಕ್ರಿಯೆ ಅದಕ್ಕೆ ತಪ್ಪೋಗಿ ತುಂಬ ಜಾಸ್ತಿ ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಹೆಚ್ಚಿಗೆ ಲಿಮಿಟ್ಗಿನ್ನ ಜಾಸ್ತಿ. ಆವಾಗ ಇದನ್ನು ಹೈಪರ್ ಆಸಿಡಿಟಿ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಈ ಆಸಿಡಿಟಿಯಿಂದ ಹೃದಯಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ? ಎಕ್ಸಾಕ್ಟ್ ಏನು ಯಾವುದೇ ಥರದ್ದು ಕೋರಿಲೇಷನ್ ಏನಿಲ್ಲ. ಏನು ಅಂತಂದರೆ, ಆಸಿಡಿಟಿ ಬಂದಾಗ ಅದು ಪೇಯ್ನೆಲ್ಲ ಆಗುತ್ತೆ. ಅಕಸ್ಮಾತ್ ಗ್ಯಾಸ್ಟ್ರೈಟಿಸ್ ಆಯಿತು ಅಂತಂದರೆ ಅಪ್ಪರ್ ಅಬ್ಡಮನ್ ರೀಜನಲ್ಲಿ ನೋವು ಶುರು ಆಗುತ್ತೆ. ಆ ನೋವು ಆ್ಯಕ್ಚುಲಿ ಹೆಂಗೆ ಅಂತಾರೆ, ಸ್ವಲ್ಪ ಇನ್ಫ್ಲೇಮ್ ಆಗಿ ಅದು ಆ ರೀಜನಲ್ಲೆಲ್ಲ ಇಲ್ಲೆಲ್ಲ ಪೇಯ್ನ್ ಎಲ್ಲ ಆಗಕ್ಕೆ ಶುರು ಆದಾಗ ಎಲ್ಲರೂ ಏನು ಅನ್ಕೊಳ್ತಾರೆ, ಇದು ಚೆಸ್ಟ್ ಪೇಯ್ನು ಅಂತ ತಿಳ್ಕೊಳ್ತಾರೆ. ಮೋಸ್ಟ್ ಆಫ್ ದಿ ಟೈಮ್ಸ್ ಅದು ಆ್ಯಕ್ಚುಲಿ ಚೆಸ್ಟ್ ಪೇಯ್ನ್ ಇರೋದಿಲ್ಲ. ಈ ಥರ ಹೃದಯಕ್ಕೂ ಅದಕ್ಕೂ ಯಾವುದೇ ಥರದ್ದು ಕೋರಿಲೇಷನ್ ಲಿಂಕ್ ಇರಲ್ಲ. ಆಮೇಲೆ ಈ ಹಾರ್ಟ್ ಅಟ್ಯಾಕ್ ಇಂಥ ಸಮಸ್ಯೆಗಳಿರ್ತವೆ, ಅದಕ್ಕೆ ಮೆಡಿಸಿನ್ ತಗೊಳ್ತಾ ಇರ್ತಾರೆ, ಅದು ಏನಾದರೂ ಆಸಿಡಿಟಿ ಮೇಲೆ? ಡೆಫಿನೆಟ್ಲಿ. ಎಸ್ಪೆಷಲಿ ಸ್ಟ್ಯಾಟಿನ್ಸ್, ಏನು ಬ್ಲಡ್ ಥಿನ್ನರ್ಸ್ ಅಂತ ಹೇಳ್ತೀವಲ್ಲ, ಈ ಥರದ್ದು ಮೆಡಿಕೇಶನ್ಸ್ದು ಒನ್ ಆಫ್ ದಿ ಸೈಡ್ ಎಫೆಕ್ಟ್ಸ್ ಬಂದು
ಏನು ಆ್ಯಸಿಡಿಟಿ ಮತ್ತು ಗ್ಯಾಸ್ಟ್ರೈಟಿಸ್ ಆಗೋದು. ಅದಕ್ಕೆ ಡಾಕ್ಟ್ರು ಅದನ್ನು ಬ್ಯಾಲೆನ್ಸ್ ಆಗೋದಕ್ಕೂ ಇನ್ನೊಂದು ಯಾವುದಾದ್ರು ಒಂದು ಮೆಡಿಕೇಶನ್ಸ್ ಕೊಟ್ಟಿರ್ತಾರೆ. ಇದಾಗೋದು ಇನ್ಫ್ಲಕ್ಸ್ ಆಗಬಾರ್ದು, ತುಂಬ ರಿಫ್ಲೆಕ್ಸ್ ಆಗಬಾರ್ದು, ಆ್ಯಸಿಡ್ಸು ತುಂಬ ಜಾಸ್ತಿ ಪ್ರೊಡ್ಯೂಸ್ ಆಗಬಾರ್ದು ಅಂತ ಅದಕ್ಕೂ ಒಂದು ಮಾತ್ರೆ ಕೊಟ್ಟಿರ್ತಾರೆ. ಸೊ ಇದು ಊಟಕ್ಕೆ ಮುಂಚೆ ತೊಗೊಳ್ಳಿ, ಇದು ಊಟ ಆದಮೇಲೆ ತೊಗೊಳ್ಳಿ ಅಂತ ಹೇಳಿರ್ತಾರೆ. ಸೊ ಅದ್ರದ್ದು ಡೆಫಿನೆಟ್ಲಿ ಸೈಡ್ ಎಫೆಕ್ಟ್ಸ್ ಅಂತೂ ಇದ್ದೇ ಇದೆ, ಡೆಫಿನೆಟ್ಲಿ ಇದೆ. ಈ ಗ್ಯಾಸ್ಟ್ರಿಕ್ ಹೇಳ್ತಾರೆ ಟೀ ಕಾಫಿ ಎಲ್ಲ ಜಾಸ್ತಿ ನಾವು ಕುಡಿಯೋದ್ರಿಂದ ಬರುತ್ತೆ ಅಂತ, ಅದೇನಾದರೂ ಹೌದಾ? ಹೌದು, ಎಕ್ಸೆಸಿವ್ ಆಗಿ ಎಸ್ಪೆಷಲಿ ನಮ್ಮ ಒಂದು ಇದರಲ್ಲಿ ಏನು ಅಂತಂದರೆ ಹಾಲು ಜೊತೆನೇ ಕನ್ಸ್ಯೂಮ್ ಮಾಡೋ ಒಂದು ಅಭ್ಯಾಸ ಇದೆ. ಅದು ಟೀ ಆಗ್ಬೋದು ಅಥವಾ ಕಾಫಿ ಆಗ್ಬೋದು. ಹಾಲಿನ ಜೊತೆ ಆ್ಯಕ್ಚುಲಿ ಹಾಲು ಬಂದು ಆ್ಯಸಿಡಿಕ್, ಎಲ್ರಿಗೂ ಅದು ಗೊತ್ತಿರಲ್ಲ ಅದು ಹೇಗೆ ಅದು ರಿಯಾಕ್ಟ್ ಆಗುತ್ತೆ ಒಂದ್ಸಲಿ ಬಾಡಿ ಒಳಗಡೆ ಹೋದ್ಮೇಲೆ. ಅದೇ ನಾವು ನಿಂಬೆಹಣ್ಣನ್ನ ಆ್ಯಸಿಡ್ ಅಂತ ಅನ್ಕೊಳ್ತೀವಿ, ಸಿಟ್ರಿಕ್ ಆ್ಯಸಿಡ್ ಅಂತ. ಅದು ಬಾಯಿ ಒಳಗಡೆ ಹೋಗ್ತಾ ಇದ್ದಂಗೆ ಅದು ಆಲ್ಕಲೈನ್ ಆಗುತ್ತೆ, ಅದ್ರದ್ದು ಕ್ರಿಯೆನೇ ಚೇಂಜ್ ಆಗುತ್ತೆ, ಎಂಟೈರ್ಲಿ ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಚೇಂಜ್ ಆಗುತ್ತೆ. ಅದೇ ಥರನೇ ಮಿಲ್ಕ್ ಹೊರಗಡೆ ತಣ್ಣಗೆ ತಂಪು ಅಂತ ಅನಿಸುತ್ತೆ, ಆದರೆ ಅದು ಆ್ಯಸಿಡಿಕ್, ಮೋರ್ ಆ್ಯಸಿಡಿಕ್. ಯಾವಾಗ ನಾವು ಹೆಚ್ಚಿಗೆ ಟೀ ಕಾಫಿ ಕುಡಿದು ಯಾವುದೇ ಥರದ್ದು ಆಹಾರ ಸೇವನೆ ಮಾಡಿದ್ರೆ, ಎಷ್ಟೊಂದು ಜನ ಏನು ಮಾಡ್ತಾರೆ, ಬರೀ ಟೀ ಕಾಫಿಯಲ್ಲೇ ಸರ್ವೈವ್ ಮಾಡ್ತಾರೆ. ದಿನಕ್ಕೆ ಒಂದು 5 ಸಲ 6 ಸಲ ಬರೀ ಅದನ್ನೇ ಕೆಲಸ ಮಾಡ್ತಾ ಟೀ ಕುಡಿತಾನೆ ಇರ್ತಾರೆ. ಈ ಒಂದು ಇದು ಮಾಡೋದ್ರಿಂದ ಏನಾಗುತ್ತೆ, ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಇಂಗ್ರೀಡಿಯೆಂಟ್ ಇದೆ, ಕೆಫಿನ್ ಅಂತ. ಅದು ಟೀಯಲ್ಲಿ ಆಗ್ಬೋದು ಅಥವಾ ಕಾಫಿಲಿ ಆಗ್ಬೋದು. ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್. ಆಸಿಡಿಟಿಗೆ ಕಾರಣ ಮೇಜರ್ ರೀಸನ್ ಇದೇನೆ. ಇದರದ್ದು ಕ್ವಾಂಟಿಟಿ ಅಂದರೆ ಎಷ್ಟು ಮಾತ್ರದಲ್ಲಿ ನಾವು ಕೆಫಿನ್ ಕಂಟೆಂಟ್ ನಾವು ಸೇವನೆ ಮಾಡ್ತಾ ಇದೀವೋ ಅದೇನು ಮಾಡುತ್ತೆ, ಆ್ಯಸಿಡ್ನ ಜಾಸ್ತಿ ಅದು ಉತ್ತೇಜನಗೊಳಿಸುತ್ತೆ. ಇನ್ನೂ ಜಾಸ್ತಿ ಅದು ಏನು ಹೇಳ್ತಾರೆ, ವಾಲ್ಕೆನೋ ಥರ ಎರಪ್ಟ್ ಆಗೋದಕ್ಕೆ ಅದು ಪ್ರೊವೋಕ್ ಮಾಡುತ್ತೆ ಅಂತ ಹೇಳ್ಬೋದು ಮೇಡಮ್. ಆ ಥರ ಈ ಆ್ಯಸಿಡಿಟಿ ಬರಬಾರ್ದು ಅಂತ ಅಂದರೆ ವ್ಯಾಯಾಮದಲ್ಲಿ ಏನಾದರೂ ಇದೆಯಾ ಅಂತ? ವ್ಯಾಯಾಮದಲ್ಲಿ ಮೋಸ್ಟ್ ಆಫ್ ದಿ ಥಿಂಗ್ಸ್ ಯಾವುದೇ ಥರದ್ದು ಅಂದರೆ ಸ್ಪೆಸಿಫಿಕ್ ಆಗಿಲ್ಲ. ಎಸ್, ಇವಾಗ ಬಂತು ಅಂತ ತಿಳ್ಕೊಳ್ಳೋಣ, ಯಾವುದೋ ಗ್ಯಾಸ್ಟ್ರೈಟಿಸ್ ಆಗಿತ್ತು ಅಂತ ತಿಳ್ಕೊಳ್ಳೋಣ. ಏನಾಗುತ್ತೆ, ಬ್ಲೋಟೆಡ್ ಫೀಲಿಂಗ್ ಆಗಿರುತ್ತೆ, ಅವ್ರಿಗೆ ಫುಲ್ ಗ್ಯಾಸ್ ತುಂಬಿಕೊಂಡಿರುತ್ತೆ, ಅದನ್ನು ರಿಲೀಸ್ ಮಾಡೋಕ್ಕಾಗ್ತಾರಲ್ಲ, ಅದಕ್ಕೆ ಅಂತಾನೆ ತೇಗ್ ಬರುತ್ತೆ, ಬರ್ಪ್ ಬರುತ್ತೆ, ಇಲ್ಲ ಮೇಲೆಯಿಂದ ಬರುತ್ತೆ ಇಲ್ಲ ಕೆಳಗಡೆಯಿಂದ ಬರುತ್ತೆ. ಸೊ ಗ್ಯಾಸ್ ಹೋಗುತ್ತೆ ಅಂತ ಹೇಳ್ತಾರಲ್ಲ ಅದು. ಸೊ ಅದಕ್ಕೆ ಚೈಲ್ಡ್ಸ್ ಪೋಸ್ ಅಂತ ಹೇಳ್ತಾರೆ. ಏನು ಶಶಾಂಕಾಸನ ಮಾಡೋದಾಗಲಿ, ಕೆಳಗಡೆ ನೆಲದ ಮೇಲೆ ಮಲ್ಕೊಂಡು ಮಂಡಿ ಹಿಡ್ಕೊಂಡು ನಮ್ಮ ಏನು ಚೆಸ್ಟ್ಗೆ ಪುಲ್ ಮಾಡೋದಾಗಲಿ, ಈ ಥರ ಮಾಡಿದಾಗ ಏನಾಗುತ್ತೆ, ಗ್ಯಾಸ್ ರಿಲೀಸ್ ಆಗುತ್ತೆ. ಸೊ ಇದು ಒನ್ ಆಫ್ ದಿ ವೇಸ್ ಅಂತ ಹೇಳ್ಬೋದು. ಆದರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು ಅವ್ರು ಫೋಕಸ್ ಮಾಡಬೇಕಾಗಿರೋದು ಅಂದರೆ ಆಹಾರದಲ್ಲಿ ಯಾವುದೇ ಥರ ಸ್ಪೈಸಿ ಫುಡ್ ಆಗಲಿ, ಫ್ಯಾಟಿ ಫುಡ್ ಆಗಲಿ, ಅಸಿಡಿಕ್ ಫುಡ್ ಅಂತ ಹೇಳ್ತಾರೆ, ಅಂಥದ್ನೆಲ್ಲ ಅವರು ಅವಾಯ್ಡ್ ಮಾಡಿ ಕಂಪ್ಲೀಟಾಗಿ ಅದರಿಂದ ದೂರ ಇದ್ದರೆ ಅವ್ರಿಗೆ ಅದು ರಿಯಕರ್ ಆಗಲ್ಲ. ಇಲ್ಲಾಂದರೆ ಡೆಫಿನೆಟ್ಲಿ ಇದು ಮೇನ್ ಆಹಾರನೇ ಕಾರಣ ಅಂತ ಹೇಳ್ಬೋದು ಮೇಡಮ್. ಆಹಾರ, ಲಿಕ್ಕರು, ಸ್ಮೋಕಿಂಗು, ಇದೇ ಮೇಜರ್ ರೀಸನ್ಸ್. ಹೌದು ಹೌದು ಸರ್, ನೀವು ಈಗಾಗಲೇ ಹೇಳಿದ್ರೆ ಆ್ಯಸಿಡಿಟಿ ಬಂದಮೇಲೆ ಗ್ಯಾಸ್ಟ್ರಿಕ್ ಬಂದೇ ಬರುತ್ತೆ ಅಂತ ಹೇಳಿದ್ರೆ. ಸೊ ಇದೆಲ್ಲ ಎರಡೂ ಬರಲಿಕ್ಕೆ ಒಂದು ಕಾರಣಗಳನ್ನು ಕೂಡ ನೀವು ಹೇಳ್ತಾ ಹೋದರೆ, ಈಗ ಬಹಳ ಮುಖ್ಯವಾಗಿ ಈ ಆ್ಯಸಿಡಿಟಿ ಫಸ್ಟ್ ಜಾಸ್ತಿ ಆದರೆ ಗ್ಯಾಸ್ಟ್ರಿಕ್ ಬರುತ್ತೆ, ಗ್ಯಾಸ್ಟ್ರಿಕ್ ಜಾಸ್ತಿ ಆದರೆ ಏನಾಗುತ್ತೆ ಅಂತ? ಆವಾಗ ಏನಾಗುತ್ತೆ, ಹೆಚ್ಚಿಗೆ ಆಯಿತು ಅಂತಂದರೆ IBS ಅಂತ ಹೇಳ್ತೀವಿ. ಆಮೇಲೆ ಎಲ್ಲ ಥರದ್ದು ಮೇಜರ್ ಕ್ರಾನಿಕ್ ಡಿಸೀಸಸ್. ಓಕೆ, ಇವಾಗ ಅಲ್ಸರ್ಸ್ ಆಯಿತು, ಪೆಪ್ಟಿಕ್ ಅಲ್ಸರ್ಸ್ ಅಂತ ಹೇಳ್ತಾರೆ. ಆಮೇಲೆ ಹೀಲಿಯೋಬ್ಯಾಕ್ಟರ್ ಪೈಲೋರಿ ಅಂತ ಹೇಳ್ತಾರೆ. ಇದೆಲ್ಲ ಹೆಂಗೆ ಅಂದರೆ ತುಂಬಾ ಅಡ್ವಾನ್ಸ್ ಸ್ಟೇಜಸ್ ಆಫ್ ಏನೋ ಇನ್ಫೆಕ್ಷನ್ಸ್ ಅಂತ ಹೇಳ್ಬೋದು, ಅಥವಾ ಕಾಯಿಲೆ ಅಂತ ಹೇಳ್ಬೋದು. ಸೊ ಇದೆಲ್ಲ ಆಯಿತು ಅಂದರೆ ನಮ್ಮ ಏನು ಕರುಳಿದೆಯಲ್ಲ, ಆ ಕರುಳು ಫುಲ್ಲಾಗಿ ಆಲ್ಮೋಸ್ಟು ಒಂದು ಲೆವೆಲ್ಗೆ ಡ್ಯಾಮೇಜ್ ಆಗಿರುತ್ತೆ. ಸೊ ಆ ಲೆವೆಲ್ವರೆಗೂ ಹೋಗಿದೆ ಅಂತಂದರೆ, ಇದೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊತು ಈ ಪರ್ಟಿಕ್ಯುಲರ್ ಏನು ಮೆಡಿಕಲ್ ಕಂಡೀಷನ್ ಆಗಿದೆ ಅಂತಂದರೆ ಡೆಫಿನೆಟ್ಲಿ ಈಗಾಗಲೇ ಇಂಟೆಸ್ಟೈನು ಇದೆಲ್ಲ ಪ್ರಾಬ್ಲಮ್ ಆಗಿದೆ ಅಂತ ಅರ್ಥ. ಗ್ಯಾಸ್ಟ್ರೈಟಿಸ್ ಆಯಿತು ಅಂದರೆ ನಾನು ಹೇಳ್ದಾಗೆ ಸ್ಟಮಕ್ದು ಲೈನಿಂಗು ತೊಂದರೆ ಆಗುತ್ತೆ, ಸ್ಮಾಲ್ ಇಂಟೆಸ್ಟೈನ್ ಫಸ್ಟು ಇದಾಗುತ್ತೆ, ಅದಕ್ಕೆ ಅದರ ಕ್ರಿಯೆ ನಿಷ್ಕ್ರಿಯ ಆಗುತ್ತೆ. ಯಾವಾಗ IBS ಆಗುತ್ತಲ್ಲ ಆವಾಗ ಅದು ಡೈರೆಕ್ಟಾಗಿ ಲಾರ್ಜ್ ಇಂಟೆಸ್ಟೈನ್ನ ಕೂಡ ಅದು ಡ್ಯಾಮೇಜ್ ಮಾಡಿರುತ್ತೆ. ಸೊ ಊಟ ತಿಂದ ತಕ್ಷಣ ಮೋಷನ್ಗೆ ಹೋಗೋದು, ತಿಂದಿರೋ ಊಟ ಜೀರ್ಣ ಆಗದಿರ ಡೈರೆಕ್ಟಾಗಿ ಅದು ಹಾಗೇ ಪಾಸ್ ಆಗ್ತಾ ಇರುತ್ತೆ. ಸೊ ಇದೆಲ್ಲ ಆಗ್ತಾ ಇದೆ ಅಂತಂದರೆ ಮೇಜರಾಗಿ ನಮ್ಮ ಕರುಳು ತುಂಬಾ ಇದಾಗಿದೆ, ಡ್ಯಾಮೇಜ್ ಆಗಿದೆ, ಹದಗೆಟ್ಟೋಗಿದೆ ಅಂತ. ಎಷ್ಟೇ ಯಾವುದೇ ಥರದ ಮೆಡಿಕೇಶನ್ ಜನರಲಾಗಿ ಲ್ಯಾಕ್ಟೋಬ್ಯಾಸಿಲಿಸ್ ಇವೆಲ್ಲ ಕೊಡ್ತಾರೆ, ಅದರದ್ದು ಇದೆಲ್ಲ ಉಣ್ಣೆಲ್ಲ ಸರಿ ಹೋಗಿ ಅದೆಲ್ಲ ಅದರ ಕ್ರಿಯೆ ಕರೆಕ್ಟಾಗಿ ಮಾಡೋದಕ್ಕೆ ಅವಕಾಶ ಮಾಡಲಿ ಅಂತ ಅಂದ್ಬಿಟ್ಟು ನನ್ನ ಕೇಳೋದಾದರೆ ಆ ಸ್ಟೇಜಿಗೆ ತಗೊಂಡು ಹೋಗದೇ ಇರೋವಂಥ ಕೆಲಸಗಳು ನೀವು ಇವತ್ತು ಮಾಡಿದ್ರೆ ನೆಕ್ಸ್ಟ್ ಅದು ಯಾವುದೇ ಕಾರಣಕ್ಕೂ ಆಗಲ್ಲ. ಎಷ್ಟೊಂದು ಜನ ಲಿಕ್ಕರ್ ಫಾರ್ ಎಕ್ಸಾಂಪಲ್, ಅದು ಒನ್ ಆಫ್ ದಿ ಮೇಜರ್ ರೀಸನ್ಸು ನೆಕ್ಸ್ಟ್ ಅದೆಲ್ಲ ಆಗೋದಕ್ಕೆ, IBS ಇದೆಲ್ಲ ಆಗೋದಕ್ಕೆ. ಅಂದರೆ ಹೆವಿ ಲಿಕ್ಕರ್ಸು, ಎವ್ರಿ ಡೇ ಡ್ರಿಂಕಿಂಗ್ ಮಾಡೋರು, ಹೆವಿ ಸ್ಮೋಕರ್ಸ್ ಎಲ್ಲ ಇರ್ತಾರಲ್ಲ, ಅಂಥವ್ರಿಗೆ ಅವಾಯ್ಡ್ ಮಾಡೋಕ್ಕಲ್ಲ. ಅವ್ರಿಗೆ ಅದು ಮಾಡಲೇಬೇಕು ಅಂತ ಅವ್ರಿಗೆ ಏನು ಮಾಡೋಕ್ಕಲ್ಲ. ಸೊ ಅದರಿಂದ ಏನಾಗುತ್ತೆ, ಈ ಥರದ್ದು ಕಾಂಪ್ಲಿಕೇಶನ್ಸ್ ಆದಾಗ ನೆಕ್ಸ್ಟು ಅಸಿಡಿಟಿಯಿಂದ ಗ್ಯಾಸ್ಟ್ರೈಟಿಸ್ ಆಯಿತು, ಗ್ಯಾಸ್ಟ್ರೈಟಿಸಿಂದ ಈ ಲೆವೆಲ್ಗೆ ಹೋಗಿದೆ, ಅಂದರೆ ತುಂಬಾ ವರ್ಸ್ಟ್ ಅಂತ ಹೇಳ್ಬೋದು. ಆ ಲೆವೆಲ್ಗೆಲ್ಲ ಹೋಯ್ತು ಅಂತಂದರೆ ಆವಾಗ ಅವರು ಏನು ಮಾಡೋಕ್ಕಲ್ಲ, ಮೆಡಿಕಲ್ ಹೆಲ್ಪ್ ತೊಗೊಳ್ಳೇಬೇಕು. ಅದಾದಮೇಲೆ ಅದು ಸ್ವಲ್ಪ ಹೀಲ್ ಆಗಿ ಗುಣಪಡಿಸ್ಕೊಂಡ್ಮೇಲೆ
ಅಲ್ಲಿಂದ ಸ್ವಲ್ಪ ಅವರು ಕೇರ್ಫುಲ್ಲಾಗಿ ಅವ್ರ ಆಹಾರದಲ್ಲಾಗಲಿ ಸ್ವಲ್ಪ ಎಕ್ಸಸೈಸ್ ಮಾಡೋದ್ರಲ್ಲಾಗಲಿ ಸೊ ಈ ಥರದ್ದೆಲ್ಲ ನಶೆ ಪದಾರ್ಥ ಎಲ್ಲ ಕಡಿಮೆ ಮಾಡೋದ್ರ ಮೇಲೆ ಫೋಕಸ್ ಮಾಡಿ ಅವರು ಸರಿಪಡಿಸ್ಕೋಬೇಕು ಅಂತ ಹೇಳ್ತೀನಿ. ಎಷ್ಟೋ ಜನ ಗ್ಯಾಸ್ಟ್ರಿಕ್ ಅಂತ ಅಂದ್ಬಿಟ್ಟು ದಿನ ಟ್ಯಾಬ್ಲೆಟ್ಸ್ ತೊಗೊಳ್ತಾನೆ ಇರ್ತಾರೆ, ಅದು ಯಾವ ರೀತಿ ಎಫೆಕ್ಟ್ ಕೊಡುತ್ತೆ ಅಂತ? ಮೇಡಮ್ ಜನರಲಾಗಿ ಏನಾಗುತ್ತೆ, ಅದೇ ಇದಕ್ಕೆಲ್ಲದಕ್ಕೂ ಕಾರಣ ಮೆಡಿಕೇಶನ್ಸು. ಓಕೆ, ಒಂದು ಮೆಡಿಕೇಶನ್ ತೊಗೊಂಡ್ರೆ ಅದು ಸಪ್ರೆಸ್ ಮಾಡುತ್ತೋ ಹೊರತು ಕಂಪ್ಲೀಟಾಗಿ ಗುಣ ಮಾಡೋದಿಲ್ಲ. ಸೊ ಇದಕ್ಕಿಂತ ಬೆಸ್ಟು ನಾನು ಹೇಳೋದೇನು ಅಂತಂದರೆ ಆದಷ್ಟು ನಿಮ್ಮ ಫುಡ್ ಹ್ಯಾಬಿಟ್ಸಲ್ಲಿ ಚೇಂಜಸ್ ಮಾಡ್ಕೊಳ್ಳಿ ದಯವಿಟ್ಟು. ನಿಮ್ಗೆ ಈಗಾಗಲೇ ಆ್ಯಸಿಡಿಟಿ ಪ್ರಾಬ್ಲಮ್ ಇದೆ ಅಥವಾ ಗ್ಯಾಸ್ಟ್ರೈಟಿಸ್ ಇದೆ ಅಂತಂದರೆ ಮೇಜರಾಗಿ ನೀವು ತಗೋಬೇಕಾಗಿರೋದು ಆಲ್ಕಲೈನ್ ಫುಡ್ ಅಂತ ಹೇಳ್ತಾರೆ. ಯಾವುದು ಉಷ್ಣ ಕ್ರಿಯೇಟ್ ಮಾಡೋದು ಅಂಥ ಫುಡ್ಸ್ನ ತಗೊಳ್ಳಿ ಅಂತ ಹೇಳ್ತಾರೆ. ಸೊ ಆ ಥರದನ್ನ ನಿಮ್ಮ ಜೀವನ ಶೈಲಿ ಡೇ ಇನ್ ಡೇ ಔಟ್ ನೀವು ಸ್ಟಾರ್ಟ್ ಮಾಡಿದ್ರೆ ಅದ್ರ ಜೊತೆಯಲ್ಲಿ ಸ್ವಲ್ಪ ವ್ಯಾಯಾಮ ಕ್ರಿಯೆನೂ ಸ್ಟಾರ್ಟ್ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ಎಲ್ಲ ಸರಿ ಹೋಗುತ್ತೆ. ಇಲ್ಲ ಅಂತಂದರೆ ಇದು ಯಾವುದೇ ಕಾರಣಕ್ಕೂ ಯಾವ ಮೆಡಿಸನಿಂದನೂ ಸರಿ ಹೋಗಲ್ಲ ಮೇಡಮ್, ಯಾವುದೇ ಕಾರಣಕ್ಕೂ. ಕೆಲವರು ಕಡಿಮೆ ನಿದ್ದೆ ಮಾಡ್ತಾರೆ, ಸರಿಯಾದ ರೀತಿ ನಿದ್ದೆ ಮಾಡಲ್ಲ. ಇದೇನಾದರೂ ಈ ಗ್ಯಾಸ್ಟ್ರಿಕ್ ಆಸಿಡಿಟಿ ಇವಕ್ಕೆಲ್ಲ ಕಾರಣ ಆಗುತ್ತೆ? ಒನ್ ಆಫ್ ದಿ ರೀಸನ್ಸ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನಾವು ಮಲಗಿರ್ಬೇಕಾದ್ರೇ ನಮ್ಮ ಎಲ್ಲ ಆರ್ಗನ್ಸ್ದು ಕ್ರಿಯೆ ಏನಿದೆ ಅದು ಸ್ಮೂತಾಗಿ ಮಾಡೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ. ಅದ್ರದ್ದು ಏನೆಲ್ಲ ಕೆಲಸ ಮಾಡಬೇಕು, ವೇರ್ ಆ್ಯಂಡ್ ಟೇರ್ ಆಗಿರೋದನ್ನ ರಿಪೇರಿ ಮಾಡೋದ್ರಿಂದ ಹಿಡಿದು ಎಲ್ಲೆಲ್ಲಿ ಯಾವ್ಯಾವ ನ್ಯೂಟ್ರಿಯೆಂಟ್ಸ್ನ ಅದು ಸರಬರಾಜು ಮಾಡಬೇಕು ಅದೆಲ್ಲ ಮಾಡೋದಕ್ಕೆ ನಿದ್ದೆನೇ ಟೈಮ್. ಆ ಟೈಮಲ್ಲಿ ಇಡೀ ಏನು ಹೇಳುತ್ತೆ ಫಿಸಿಕಲ್ ಸ್ಕೆಲಿಟಲ್ ಮಸಲೆಲ್ಲ ಫುಲ್ ರಿಲ್ಯಾಕ್ಸ್ಡ್ ಆಗಿರುತ್ತೆ. ಓನ್ಲಿ ಇಂಟರ್ನಲ್ ಆರ್ಗನ್ಸು 24 ಅವರ್ಸು 365 ಡೇಸು ಟಿಲ್ ಅವರ್ ಲೈಫ್ ಇಸ್ ದೇರ್, ಅದು ವರ್ಕ್ ಮಾಡ್ತಾನೆ ಇರುತ್ತೆ. ಯಾವಾಗ ನಿದ್ದೆ ಕಡಿಮೆ ಆಗುತ್ತೆ ಆವಾಗ ಸರ್ಟನ್ ಹಾರ್ಮೋನ್ಸು ಇಂಬ್ಯಾಲೆನ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಜೀರ್ಣಕ್ರಿಯೆನೂ ಏನಾಗುತ್ತೆ ಮುಂದೂಡ್ದಂಗೆ ಆಗುತ್ತೆ. ಈಗ ನೀವು ಊಟ ಒಂದು 9-10 ಗಂಟೆಗೆ ಮಾಡಿ ನೀವು ಅಟ್ಲೀಸ್ಟ್ ಒಂದು 11 o'clock 12 o'clock ಮಲ್ಕೊಳ್ತಾ ಇದ್ದೀರಾ ಅಂದರೆ ಅಟ್ಲೀಸ್ಟ್ ನೀವು ಬೆಳಗ್ಗೆ ಎದ್ದೇಳೋದೊಂದು 6-7 ಗಂಟೆ 8 ಗಂಟೆ ಅಂದರೆ ಅಷ್ಟು ಟೈಮ್ ಗ್ಯಾಪ್ ಕೊಟ್ಟಿದ್ದೀರಾ ಅದರದ್ದು ಕ್ರಿಯೆ ಮಾಡೋದಕ್ಕೆ. ಯಾವಾಗ ನೀವು ಅದನ್ನು ಪುಷ್ ಮಾಡಿದಾಗ ಏನಾಗುತ್ತೆ ಅದಕ್ಕೆ ರಿಕವರ್ ಆಗೋದಕ್ಕೆ ನೀವು ಟೈಮ್ ಕೊಡ್ತಾ ಇಲ್ಲ. ಈವನ್ ಇಂಟರ್ನಲ್ ಆರ್ಗನ್ಸ್ಗೂ ರೆಸ್ಟ್ ಬೇಕು ರಿಕವರ್ ಆಗೋದಕ್ಕೆ. ಅದಕ್ಕೆ ನಾನು ಎಲ್ಲರಿಗೂ ಹೇಳ್ತೀನಿ ಆದಷ್ಟು ಅಟ್ಲೀಸ್ಟು ಒಂದು 10 ದಿವಸಕ್ಕೊಂದ್ಸಲನೋ 15 ದಿವಸಕ್ಕೊಂದ್ಸಲ ಫಾಸ್ಟಿಂಗ್ ಮಾಡಿ. ಫುಲ್ ಡೇ ಮಾಡಿದಂದ್ರೂ ಪರವಾಗಿಲ್ಲ, ಒಂದು 10 hours ವಿತೌಟ್ ವಾಟರ್ ಫಾಸ್ಟ್ ಮಾಡಿದ್ರೆ ನಮ್ಮ ಆರ್ಗನ್ಸ್ಗೆ ನಾವು ಒಂದು ರೆಸ್ಟ್ ಕೊಟ್ಟಂಗೆ ಆಯ್ತು. ನಮ್ಗೆ ಹೇಗೆ ಕೆಲಸದಲ್ಲಿ ವಾರದಲ್ಲಿ 1 ದಿವಸ ರಜೆ ಇರುತ್ತೆ 2 ದಿವಸ ರಜಾ ಇರುತ್ತೋ ಅದೇ ದಿವಸ ಆರ್ಗನ್ಸು ರೆಸ್ಟ್ ಕೊಟ್ಟಷ್ಟು ಅದು ನಮ್ಮನ್ನು ಕಾಪಾಡುತ್ತೆ. ಇಂಟರ್ನಲ್ ಆರ್ಗನ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟೇ ನಮ್ಮ ಕರಳು. ಅದು ನಮ್ಮ ಮಾನಸಿಕ ಏನು ಮೈಂಡ್ಸೆಟ್ ಇರುತ್ತೆ ಅದನ್ನು ಅದು ಏನು ಮಾಡುತ್ತೆ ಕಂಟ್ರೋಲ್ ಮಾಡುತ್ತೆ. ಯಾವಾಗ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಮು ಹಾಳಾಗುತ್ತೋ ಅವಾಗ ಬೈ ಡಿಫಾಲ್ಟು ನಮ್ಮ ಮೆಂಟಲ್ ಸ್ಟ್ಯಾಟಸ್ಸು ಹಾಳಾಗುತ್ತೆ ಮೇಡಮ್. ಸೊ ಅದಕ್ಕೆ ಸ್ಲೀಪ್ ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಸ್ಲೀಪಲ್ಲಿ ಈ ಕ್ರಿಯೆ ಎಲ್ಲ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ. ಅದು ನೆಕ್ಸ್ಟ್ ಡೇಗೆ ಅದ್ರದ್ದು ಏನು ಕೆಲಸ ಇದೆಯೋ ಅದನ್ನು ಮಾಡೋದಕ್ಕೆ ರೆಡಿ ಇರುತ್ತೆ. ನಿದ್ದೆ ಮಾಡಲಿಲ್ಲ ಅಂದರೆ ಅದೆಲ್ಲ ಮುಂದೂಡ್ದಂಗೆ ಆಗುತ್ತೆ. ಪ್ರತಿ ದಿವಸನೂ ಅದೇ ರಿಪೀಟ್ ಆಯಿತು ಅಂದರೆ ಈ ಪರ್ಟಿಕ್ಯುಲರ್ ಡೈಜೆಸ್ಟಿವ್ ಸಿಸ್ಟಮ್ ಏನಿದೆ ಅದಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಮೇಡಮ್. ಓಕೆ. ಎಷ್ಟೋ ಜನ ಹೇಳ್ತಾರೆ ಇದೀಗ ಬೆಳಿಗ್ಗೆ ಒಂದು 8 ಗಂಟೆಗೆ ತಿಂಡಿ ತಿಂತಾರೆ, ಕೆಲವರು 11 ಗಂಟೆಗೆ ತಿಂಡಿ ತಿಂದ್ಬಿಡ್ತಾರೆ. ಈ ತಿನ್ನುವಂಥದ್ದು ಅಥವಾ ಊಟ ಮಾಡುವಂಥ ಟೈಮಿಂಗ್ಸಲ್ಲಿ ವ್ಯತ್ಯಾಸಗಳಾಗುತ್ತಲ್ಲ, ಇದು ಗ್ಯಾಸ್ಟ್ರಿಕ್ ಆಸಿಡಿಟಿ ಬರುತ್ತೆ? ಡೆಫಿನೆಟ್ಲಿ ಮೇಡಮ್. ಯಾಕೆ ಅಂತಂದರೆ ಒಂದು ಪರ್ಟಿಕ್ಯುಲರ್ ವೇಯಲ್ಲಿ ನಾವು ಫುಡ್ ಸೋರ್ಸ್ನ ಬಾಡಿಗೆ ನಾವು ಕೊಡ್ತಾ ಬಂದಿರ್ತೀವಿ. ಸಡನ್ನಾಗಿ ಯಾವುದೋ ಒಂದು ಕಾರಣ ಇರ್ಬೋದು, ಓಕೆ ಟ್ರಾವೆಲಿಂಗ್ ಇರ್ಬೋದು ಅಥವಾ ಈ ಥರ ಎಲ್ಲ ಆನ್ ರುಟೀನ್ ಬೇಸಿಸಲ್ಲಿ ಆಗಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಯಾವತ್ತೋ ಒಂದು ದಿವಸ ಆದರೆ ಪರವಾಗಿಲ್ಲ. ಆದರೆ ರುಟೀನ್ ಬೇಸಿಸಲ್ಲಿ ಯಾವಾಗ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗೇನತ್ತೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ನಮ್ಮ ಸಿಸ್ಟಮ್ಮು ಆ ಒಂದು ಏನು ಸ್ಟಮಕ್ ಆ್ಯಸಿಡ್ಸ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಅದು ರೆಡಿ ಇರುತ್ತೆ. ಈ ಟೈಮಲ್ಲಿ ನನಗೆ ಫುಡ್ ಬರುತ್ತೆ ಅಂತ. ಯಾಕಂದರೆ ಪ್ರತಿದಿನ ಬ್ರೇಕ್ಫಾಸ್ಟ್ 8-9 ಗಂಟೆ ಒಳಗಡೆನೇ ಮಾಡ್ತಾಯಿದ್ರೆ ಆ ಟೈಮಲ್ಲಿ ನಮ್ಮ ಶರೀರ ರೆಡಿ ಮಾಡ್ಕೊಳ್ಳುತ್ತೆ ಆ ಒಂದು ಫುಡ್ನ ಡೈಜೆಸ್ಟ್ ಮಾಡಬೇಕು, ಬ್ರೇಕ್ ಮಾಡುವಂಥ ಆ್ಯಸಿಡ್ಸ್ನ ಪ್ರಿಪೇರ್ ಮಾಡಿ ಅದು ರೆಡಿ ಮಾಡಿ ಇಟ್ಕೊಳ್ಳುತ್ತೆ. ಆವಾಗ ನಾವು ಅದಕ್ಕೆ ಆಹಾರನೇ ಕೊಟ್ಟಿಲ್ಲ ಅಂದರೆ ಅದು ರೆಡಿಯಾಗಿ ಹಾಗೆ ಇರುತ್ತೆ. ಹೌದು, ಅದು ಪ್ರೊಡ್ಯೂಸ್ ಆಗಿ ರೆಡಿ ಇರುತ್ತೆ, ಆದ್ರೆ ನಾವು ಆಹಾರ ಕೊಟ್ಟಿಲ್ಲ. ಸೊ ನೆಕ್ಸ್ಟ್ ನಾವು ಆಹಾರ ಕೊಡೋಷ್ಟರಲ್ಲಿ ಏನಾಗುತ್ತೆ ಅದು ಎಕ್ಸೆಸಿವ್ ಆಗಿ ಪ್ರೊಡ್ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ, ಇನ್ನೂ ಜಾಸ್ತಿ. ಸೊ ಹೆಂಗೆ ಅಂದರೆ ಡಿಫೆನ್ಸ್ ಮಾಡೋಕೆ ಹೋಗುತ್ತೆ ತಿರ್ಗಾ ನಮ್ಮ ಬಾಡಿ. ಯಾವಾಗ ಊಟ ಬರುತ್ತೋ ಇಲ್ವೋ, ಇವಾಗ ಏನು ಬಂದಿದೆಯೋ ಅದನ್ನ ಜೀರ್ಣ ಮಾಡ್ಕೊಳ್ಳೋಕೆ ಎಷ್ಟು ಬೇಕು ಅಂತ ಅದಕ್ಕೆ ಗೊತ್ತಾಗಲ್ಲ. ಆಗ ಅದಕ್ಕಿಂತ ಎಕ್ಸೆಸ್ ಆಗಿ ಪ್ರೊಡ್ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಇದು ಒಂದರಿಂದ ಒಂದು ಕನೆಕ್ಟಿವಿಟಿ ಆಸಿಡಿಟಿಯಿಂದ ಶುರುವಾಗಿ ನೆಕ್ಸ್ಟ್ ಗ್ಯಾಸ್ಟ್ರೈಟಿಸ್ಗೆ ಈ ರೀತಿಯಲ್ಲಿ ಹೋಗುತ್ತೆ. ಅದಕ್ಕೆ ಟೈಮಿಂಗ್ಸ್ ಮೇಂಟೈನ್ ಮಾಡೋದು ಒಂದು ಗುಡ್ ಥಿಂಗ್ ಅಂತ ನಾನು ಹೇಳ್ತೀನಿ. ಆದಷ್ಟು ಅದೇ ಟೈಮ್ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂದರೆ ಪರವಾಗಿಲ್ಲ, ಆದರೆ ಒಂದು ರೂಟೀನ್ ಬೇಸಿಸಲ್ಲಿ ಆದಷ್ಟು ಒಂದೇ ಟೈಮಲ್ಲಿ ಎಲ್ಲ ಆಹಾರ ಸೇವನೆ ಮಾಡಿ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ. ಈ ಗ್ಯಾಸ್ಟ್ರಿಕ್ ಅಥವಾ ಆಸಿಡಿಟಿ ಈ ಸಮಸ್ಯೆಯಿಂದ ಬೆನ್ನು ನೋವೇನಾದರೂ ಬರುತ್ತಾ? ಅದಕ್ಕೇನಾದರೂ ಸಂಬಂಧ ಇದೆಯಾ? ಎಸ್ಪೆಷಲಿ ಗ್ಯಾಸ್ಟ್ರೈಟಿಸ್ ಆಯಿತು ಅಂದರೆ ನಾನು ಹೇಳಿದಾಗೆ ಹೊಟ್ಟೆ ಲೈನಿಂಗ್ ಸ್ಟಮಕ್ ಲೈನಿಂಗ್ ಎಲ್ಲ ಇನ್ಫ್ಲಮೇಷನ್ ಆಗುತ್ತೆ, ಹೊಟ್ಟೆ
ತುಂಬ ಜಾಸ್ತಿ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಪೇಯ್ನಿಂದ ಏನಾಗುತ್ತೆ, ಮಸಲ್ಸ್ ಅರೌಂಡ್ ದಟ್ ಪರ್ಟಿಕ್ಯುಲರ್ ಏನು ಸಿಸ್ಟಮ್, ಏನು ನಮ್ಮ ಸ್ಪೈನಲ್ ಕಾರ್ಡ್ ಸುತ್ತಮುತ್ತ ಇರೋ ಮಸಲ್ಸ್ಗೂ ಅದು ಇಂಪ್ಯಾಕ್ಟ್ ಮಾಡುತ್ತೆ. ಅದು ಎಲ್ಲ ಟೈಟ್ ಆಗುತ್ತೆ, ಸ್ಟಿಫ್ ಆಗುತ್ತೆ, ಸ್ಪ್ಯಾಸಮ್ಸ್ ಆಗುತ್ತೆ, ಕ್ಯಾಚ್ ಆಗುತ್ತೆ. ಸೊ ಹಾಗಾಗಿ ಇದು ಒನ್ ಆಫ್ ದಿ ರೀಸನ್ಸ್ ಅಂತ ಹೇಳ್ಬೋದು. ಎಲ್ರಿಗೂ ಬರದೇ ಇರ್ಬೋದು, ಆದರೆ ಪರ್ಟಿಕ್ಯುಲರ್ ಪೀಪಲ್ಗೆ ಇಟ್ ಮೈಟ್ ಅಕರ್. ಹಾಗೆ ಏನಾದರೂ ಇದಕ್ಕೆ ಶಾಶ್ವತ ಪರಿಹಾರ ಇದೆಯಾ? ಶಾಶ್ವತ ಪರಿಹಾರ ಇಷ್ಟೇ ಮೇಡಮ್, ನಾನು ಹೇಳೋದು ಆದಷ್ಟು ಆಹಾರ ಆಲ್ಕಲೈನ್ ಫುಡ್ ತಿನ್ನಿ, ಎಷ್ಟಾಗುತ್ತೋ ಅಷ್ಟು. ಅಂದರೆ ಶೀತ ಪದಾರ್ಥಗಳು ಅಂತ ಹೇಳ್ತಾರಲ್ವ, ಯಾರು ಫಸ್ಟೇ ಬಾಡಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಜನಕ್ಕೆ, ಅವಾಗವಾಗ ಅವ್ರಿಗೆ ಪಿತ್ತ ಜಾಸ್ತಿ ಆಗೋದು ಅಂತೆಲ್ಲ ಹೇಳ್ತಾರಲ್ವ. ಸೊ ಅಂಥವ್ರು ಆದಷ್ಟು ಎಷ್ಟು ನಮ್ಮ ಬಾಡಿ ಶೀತ ಪ್ರೊಡ್ಯೂಸ್ ಮಾಡೋವಂಥ ಫುಡ್ಸ್ ಇರುತ್ತಲ್ಲ ಅಂಥದನ್ನ ಜಾಸ್ತಿ ಸೇವನೆ ಮಾಡಿ. ಲೈಕ್ ಎಳ್ನೀರಿರ್ಬೋದು ಅಥವಾ ಸೌತೆಕಾಯಿ ಇರ್ಬೋದು, ಮಜ್ಜಿಗೆ, ಈ ಥರದ್ದು ಯೂಸ್ ಮಾಡಿದಷ್ಟು ನಮ್ಮ ಬಾಡಿ ಟೆಂಪ್ರೇಚರ್ನ ಅದು ನ್ಯೂಟ್ರಲೈಸ್ ಮಾಡಿಟ್ಟು ಆಲ್ಕಲೈನಾಗಿ ಇಟ್ಟಿರುತ್ತೆ. ಸೊ ಸ್ಪೈಸಿ ಫುಡ್ಡು ಇದನ್ನೆಲ್ಲ ಅವಾಯ್ಡ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರಿಂದನೇ ಇದೆಲ್ಲ ಕಾಸ್ ಆಗೋದು. ಸೊ ಹಾಗಾಗಿ ಆದಷ್ಟು ಫ್ಯಾಟಿ ಫುಡ್ಸ್ ಇರ್ಬೋದು, ತುಂಬ ಓವರ್ ಈಟಿಂಗ್ ಮಾಡೋದಿರ್ಬೋದು. ಇವಾಗೆಲ್ಲೋ ಒಂದು ಮೀಲ್ ಮಿಸ್ ಆಯಿತು, ನೆಕ್ಸ್ಟ್ ಮೀಲಲ್ಲಿ ತುಂಬ ಹೊಟ್ಟೆ ಹಸಿತಾ ಇರುತ್ತೆ, ನಾವೇನು ಮಾಡ್ತೀವಿ, ತುಂಬ ಗಬ ಅಂತ ತಿನ್ಬಿಡ್ತೀವಿ. ಫಾಸ್ಟ್ ಈಟಿಂಗ್ ಮಾಡ್ತೀವಿ. ತುಂಬ ಫಾಸ್ಟಾಗಿ ಈಟ್ ಮಾಡಿದಾಗಲೂ ಅಷ್ಟೇ ಆ್ಯಸಿಡ್ ರಿಫ್ಲೆಕ್ಸ್ ಆಗುತ್ತೆ. ಆಮೇಲೆ ತುಂಬ ಜಾಸ್ತಿ ತಿನ್ನೋದ್ರಿಂದನೂ ಅಷ್ಟೇ ನಮ್ಮ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ. ಅದರದ್ದು ಪ್ರೋಸೆಸ್ ತುಂಬ ಸ್ಲೋ ಆಗಿ ಇಂಡೈಜೆಷನ್ಗೆ ಅದು ಒನ್ ಆಫ್ ದಿ ರೀಸನ್ ಆಗುತ್ತೆ. ಇಂಡೈಜೆಷನ್ ಆಯಿತು ಅಂತಂದರೆ ಗೊತ್ತಲ್ವಾ, ಒಂದು ನೆಕ್ಸ್ಟ್ 1-2-3 ದಿವಸ ನಮಗೆ ಏನು ತಿನ್ನಬೇಕು ಅಂತಲೂ ಅನ್ಸೋದಿಲ್ಲ. ಸೊ ಯಾಕೆ ಅಂತಂದರೆ ಅದು ಇನ್ನೂ ಇಂಟೆಸ್ಟೈನಲ್ಲೇ ಕೊಳ್ತೋಗಿರುವಂಥ ಎಲ್ಲ ಪದಾರ್ಥ ಇನ್ನೂ ಅಲ್ಲೇ ಇರುತ್ತಲ್ಲ, ಹೊರಗೆ ಫುಲ್ಲಾಗಿ ಬಂದಿರಲ್ಲ. ಹಾಗಾಗಿ ಅದು ಹಿಂಸೆ ಮಾಡ್ತಾ ಇರುತ್ತೆ. ಸೊ ನನ್ನ ಒಂದು ಏನು ರಿಕ್ವೆಸ್ಟ್ ಏನು ಅಂತಂದರೆ ಆದಷ್ಟು ಆಲ್ಕಲೈನ್ ಫುಡ್ಸ್ನ ತಿನ್ನಿ, ಸ್ಪೈಸಿ ಫುಡ್ ಎಲ್ಲ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ ಅಂತ. ಇದರಿಂದ ಸರಿಪಡಿಸ್ಕೋಬೋದು. ಕೆಲವರು ಈ ಊಟ ಮಾಡುವಂಥ ಒಂದು ಪದ್ಧತಿನೇ ಚೇಂಜ್ ಇರುತ್ತೆ. ಅಂದರೆ ಸುಮಾರು 1 ಅವರ್ ತನಕ ತಿಂತಾನೆ ಇರ್ತಾರೆ, ಇನ್ನು ಕೆಲವರು 10 ನಿಮಿಷ ತಿಂದ್ಬಿಡ್ತಾರೆ. ಇದೇನಾದರೂ ಇವಕ್ಕೆಲ್ಲ ಏನಾದರೂ ಸಂಬಂಧ ಇದೆಯಾ? ಡೆಫಿನೆಟ್ಲಿ. ತುಂಬ ಸ್ಲೋ ಆಗಿ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ ಅವರು ದೇ ಎಂಡ್ ಅಪ್ ಈಟಿಂಗ್ ಮೋರ್. ಓಕೆನಾ? ಈವನ್ ಜಾಸ್ತಿ ತಿನ್ನೋರು ಏನು ಮಾಡ್ತಾರೆ, ಜಾಸ್ತಿ ಗಾಳಿ ಹೋಗುತ್ತೆ. ಯಾರು ಬೇಗ 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 ತಿಂತಾರೋ ಗಾಳಿ ಸೇರ್ಕೊಳ್ಳುತ್ತೆ. ಗಾಳಿ ಸೇರ್ಕೊಂಡಾಗ ಏನಂತೆ, ಸ್ಟಮಕ್ ಬ್ಲೋಟೆಡ್ ಆಗುತ್ತೆ. ಇವಾಗ ತುಂಬ ಸ್ಲೋ ಆಗಿ ತಿನ್ನೋರು ಏನು ಮಾಡ್ತಾರೆ, ಎಷ್ಟು ತಿಂತಾ ಇದ್ದೀನಿ ಅಂತ ಅವ್ರಿಗೆ ಒಂದು ಇದು ಏನು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಏನೋ ಒಂದು ಟೆಲಿವಿಷನ್ ನೋಡ್ತಾ ಇರ್ತಾರೋ ಅಥವಾ ಯಾರ ಹತ್ರನೋ ಮಾತಾಡ್ತಾ ಇರ್ತಾರೆ, ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಏನಾದರೂ, ಅದ್ರ ಜೊತೆಲಿ ತಿಂತಾ ಇದ್ರೆ ಕ್ವಾಂಟಿಟಿ ಎಷ್ಟು ತಿಂತಾ ಇದ್ದೀನಿ ಅಂತ ಗೊತ್ತಾಗಲ್ಲ. ಸೊ ಆಮೇಲೆ ಏನು ಮಾಡಿದ್ದಾರೆ ಪದಾರ್ಥ, ಅದ್ರದ್ದು ಎಷ್ಟು ಕ್ವಾಂಟಿಟಿ, ಅಥವಾ ಸ್ಪೈಸಿ ಫುಡ್ ತಿಂತಾ ಇದ್ನ, ತುಂಬ ತಿಂದ್ಬಿಟ್ಟು ಅದು ಯಾವುದು ಗೊತ್ತಾಗಲ್ಲ. ಯಾವಾಗ ಗೊತ್ತಾಗುತ್ತೆ ಅಂದರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಗೊತ್ತಾಗುತ್ತೆ. ವಾಶ್ರೂಮ್ಗೆ ಹೋದಾಗ ಅವ್ರಿಗೆ ಬರ್ನಿಂಗ್ ಸೆನ್ಸೇಷನ್ ಆಯಿತು ಸ್ಟೂಲ್ಸ್ ಪಾಸ್ ಮಾಡಬೇಕಾದ್ರೆ ಅಂತಂದರೆ, ಆವಾಗ ಅನ್ಕೋಬೇಕು ಅವ್ರು ತುಂಬ ಸ್ಪೈಸಿ ಫುಡ್ ತಿಂದಿದ್ದಾರೆ. ಸೊ ಅದರಿಂದಾಗಿ ಅವ್ರಿಗೆ ಈ ಒಂದು ಬರ್ನಿಂಗ್ ಸೆನ್ಸೇಷನ್ ಫೀಲ್ ಆಗ್ತಾ ಇದೆ ಅಂತ. ಸೊ ಈ ಥರ ಈ ಸ್ಲೋ ತಿನ್ನೋದ್ರಿಂದನೂ ತೊಂದರೆನೇ, ತುಂಬ ಫಾಸ್ಟ್ ತಿನ್ನೋದ್ರಿಂದನೂ ತೊಂದರೆನೇ. ಏನು ಅಂದರೆ ತಿನ್ನಬೇಕಾದ್ರೆ ತುಂಬ ಚೂ ಮಾಡಿ ತಿನ್ನಬೇಕು. ಚೂ ಮಾಡಿ ತಿಂದಾಗ ಏನಾಗುತ್ತೆ ಅಂತಂದರೆ ಅದು ಎಲ್ಲ ಬ್ರೇಕ್ ಡೌನ್ ಕರೆಕ್ಟಾಗತ್ತೆ. ನಮ್ಮ ಸ್ಟಮಕ್ಗೆ ಜಾಸ್ತಿ ನಾವು ಕೆಲಸ ಕೊಡಲ್ಲ ಅದನ್ನು ಬ್ರೇಕ್ ಡೌನ್ ಮಾಡೋದಕ್ಕೆ. ಹಾಗಾಗಿ ಎಷ್ಟು ನಾವು ಅಗದು ತಿಂತೀವೋ ಅಷ್ಟು ನ್ಯೂಟ್ರಿಯೆಂಟ್ಸು ನಮ್ಮ ಸಲೈವಾ ಥ್ರೂ ಫಸ್ಟೇ ಹೋಗಿರುತ್ತೆ. ಪ್ಲಸ್ಸು ನಾವು ತಿನ್ನೋಂಥ ಪದಾರ್ಥನ ನಾವು ಮುಂಚಿತವಾಗಿ ಚೆನ್ನಾಗಿ ಅದನ್ನು ಚರ್ನ್ ಮಾಡಿ ಕಳಿಸಿರ್ತೀವಿ. ಇದಕ್ಕೆ ಹೆಲ್ಪ್ ಮಾಡ್ತಾವೆ. ಜಾಸ್ತಿ ಅವಾಗ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಮಾಡಲ್ಲ, ತುಂಬ ಕಡಿಮೆನೇ ಪ್ರೊಡ್ಯೂಸ್ ಮಾಡಿಕೊಂಡು ಆ್ಯಸಿಡಿಕ್ ಆಗಲ್ಲ. ಆಗ ಅದನ್ನು ಜೀರ್ಣ ಮಾಡೋ ಕ್ರಿಯೆನ ಅದು ತುಂಬ ಸ್ಮೂತಾಗಿ ಮಾಡುತ್ತೆ. ಯಾವುದೇ ಥರದ್ದು ಅದು ಒತ್ತಡ ತಗೊಳ್ಳಲ್ಲ. ಯಾಕಂದರೆ ಇಬ್ಬರು ಮಾಡೋ ಕೆಲಸ ನಾವು ಒಬ್ಬನೇ ಮಾಡಬೇಕು ಅಂತಂದರೆ ಎಷ್ಟು ಸ್ಟ್ರೆಸ್ ಆಗುತ್ತೆ. ಸೇಮ್ ಕೆಲಸ ನಾವು ಅದಕ್ಕೆ ಕೊಡ್ತೀವಿ. ನಾವು ಬೇಗ ತಿನ್ನೋದ್ರಿಂದಾಗಲಿ, ತುಂಬ ಚೂ ಮಾಡದೇ ಇರೋದ್ರಿಂದಾಗಲಿ, ಅಥವಾ ಸ್ಲೋ ತಿನ್ನೋದ್ರಿಂದಾಗಲಿ ಈ ಥರ ಕ್ರಿಯೆ ಎಲ್ಲ ಆಗಿನೂ ನಮಗೆ ನಮ್ಮ ಡೈಜೆಸ್ಟಿವ್ ಟ್ರ್ಯಾಕಿಗೆ ಇಂಪ್ಯಾಕ್ಟ್ ಆಗುತ್ತೆ. ಕೊನೆಯದಾಗಿ ಆಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ಬಗ್ಗೆ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲ ಸುತ್ತಿ ಬಳಸಿ ಇಲ್ಲಿಗೆ ಬರುತ್ತೆ ಮೇಡಮ್. ಓಕೆ, ನಮ್ಮ ಜೀವನ ಶೈಲಿ ಚೇಂಜ್ ಮಾಡ್ಕೋಬೇಕು. ಅಕಸ್ಮಾತ್ ನಾವು ಇದೆಲ್ಲ ಫ್ಯಾಟಿ ಫುಡ್ಸ್ ಇರ್ಬೋದು, ಅಥವಾ ಸ್ಪೈಸಿ ಫುಡ್ ಇರ್ಬೋದು, ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್ನು, ಅಥವಾ ಸ್ಮೋಕಿಂಗು ಯಾವುದೋ ಒಂದೆಲ್ಲ ಇದ್ದೇ ಅಂತಂದರೆ ಅದನ್ನೆಲ್ಲ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಕಂಪ್ಲೀಟಾಗಿ ಸ್ಟಾಪ್ ಮಾಡೋದು ಬಿಡೋದು ಅವ್ರ ಇಂಡಿವಿಜುವಲ್ ಕೇಪಬಿಲಿಟಿ ಮೇಲೆ, ಅವ್ರ ವಿಲ್ ಪವರ್ ಮೇಲೆ. ಆದರೆ ನನ್ನ ಒಂದು ಸಜೆಷನ್ ಅಂತಂದರೆ ಆದಷ್ಟು ಇದನ್ನೆಲ್ಲ ಒಂದು ಲಿಮಿಟಲ್ಲಿ ತಗೊಳ್ಳಿ. ಪ್ಲಸ್ ಒಳ್ಳೆ ಆಹಾರ ತಿನ್ನಿ. ಆದಷ್ಟು ನಾನು ಹೇಳಿದಾಗೆ ಸ್ಪೈಸಿ ಫುಡ್ ಸ್ವಲ್ಪ ಕಡಿಮೆ ಮಾಡಿ, ಫ್ಯಾಟಿ ಫುಡ್ಸ್ ಅಂತೂ ಡೆಫಿನೆಟ್ಲಿ ಅವಾಯ್ಡ್ ಮಾಡಿ. ಅದಿನ್ನೂ ಬೇರೆ ಬೇರೆ ರೀತಿಯ ಕಾಂಪ್ಲಿಕೇಶನ್ಸ್ಗೂ ಅದು ಕಾರಣ ಆಗುತ್ತೆ. ಪ್ಲಸ್ ಅದ್ರ ಜೊತೆಲಿ ಸ್ವಲ್ಪ ಏನಾದರೂ ವ್ಯಾಯಾಮ ಮಾಡೋದು. ತಿಂದಿರೋ ಅನ್ನ ಜೀರ್ಣ ಆಗಬೇಕಲ್ಲ, ನಾವು ತಿಂದಿರೋ ಕ್ರಿಯೆ ಅದು ನಮ್ಮ ಬಾಡಿಗೆ ಅದು ಸೇರಿದ್ಮೇಲೆ ಮಿಕ್ಕಿದ್ನ ನಾವು ಬರ್ನ್ ಮಾಡಿದ್ರೇ ನಾವು ಫ್ಯಾಟ್ ಅಕ್ಯುಮುಲೇಷನ್ ಆಗೋದಿಲ್ಲ. ಸೊ ಅಟ್ಲೀಸ್ಟ್ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ, ಈಗ ವಾಕ್ ಮಾಡೋದು, ಸ್ವಿಮ್ಮಿಂಗ್ ಮಾಡೋದು, ಅಥವಾ ಯಾವುದೋ ಒಂದು ಜಿಮ್ಮಲ್ಲಿ ಎಕ್ಸಸೈಸ್ ಮಾಡೋದು, ಏನೋ ಒಂದು ಆ ಥರದ್ದೊಂದು ಫಿಸಿಕಲ್ ಆ್ಯಕ್ಟಿವಿಟಿ ಎಲ್ಲ ಇಟ್ಕೊಂಡ್ರೆ ನಮ್ಮ ಇಂಟರ್ನಲ್ ಆರ್ಗನ್ಸ್ಗೂ ಕೆಲಸ ಕೊಟ್ಟಂಗಾಯಿತು ಒಳ್ಳೆ ರೀತಿಯಲ್ಲಿ. ಪ್ಲಸ್ ಅಟ್ ದಿ ಸೇಮ್ ಟೈಮ್ ನಾವು ಸ್ಕೆಲಿಟಲ್ ಮಸಲ್ಗೂ ನಾವು ದೈಹಿಕವಾಗೂ ಅದಕ್ಕೆ ಎಕ್ಸಸೈಸ್ ಮಾಡಿಸ್ದಂಗಾಯಿತು. ಅಷ್ಟು ನಾನು ಹೇಳಕ್ಕೆ ಬಯಸ್ತೀನಿ ನಾನು.
ಓಕೆ, ಈಗ ಸಾಕಷ್ಟು ವಿಚಾರ ಇವತ್ತು ಕೂಡ ನೀವು ಮಾತನಾಡಿದ್ರಿ, ಹಿಂದಿನ ಸಂಚಿಕೆಯಲ್ಲಿ ಕೂಡ ಮಾತಾಡಿದ್ರಿ, ಇವಾಗ ಕೂಡ ಮಾತಾಡಿದ್ರಿ. ನೀವು ಗ್ಯಾಸ್ಟ್ರಿಕ್ಕು ಆ್ಯಸಿಡಿಟಿ ಅಂದರೆ ಏನು, ಅದಕ್ಕೆರಡಕ್ಕೂ ಏನು ವ್ಯತ್ಯಾಸ ಇದೆ, ಜೊತೆಗೆ ಯಾವ ರೀತಿ ಪರಿಹಾರವನ್ನು ನಾವು ಕಂಡುಕೊಳ್ಬೋದು, ಜೊತೆಗೆ ವ್ಯಾಯಾಮದಲ್ಲಿ ಏನಾದರೂ ಇದಕ್ಕೆ ಮಾರ್ಗಗಳಿದೆಯಾ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರ ಮಾತಾಡಿದ್ದಾರೆ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಈಗಾಗಲೇ ಇವತ್ತು ಸಾಕಷ್ಟು ವಿಚಾರಗಳನ್ನು ವಿಶಾಲ್ ಸಂಜಯ್ ಶಿವಮ್ ಅವರು ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಈ ಗ್ಯಾಸ್ಟ್ರಿಕ್ ಅಂದರೆ ಏನು, ಜೊತೆಗೆ ಇವೆರಡಕ್ಕೆ ಏನಾದರೂ ಲಿಂಕ್ ಇದೆಯಾ, ಆಮೇಲೆ ಇದಕ್ಕೇನಾದರೂ ನಾವು ಪರಿಹಾರವನ್ನು ಕಂಡುಕೊಳ್ಬಹುದಾ, ಜೊತೆಗೆ ನಮ್ಮ ಜೀವನ ಶೈಲಿ, ಬಹಳ ಮುಖ್ಯವಾಗಿ ನಮ್ಮ ಜೀವನ ಶೈಲಿಯಲ್ಲಿ ನಾವು ಯಾವ ರೀತಿ ಬದಲಾವಣೆಯನ್ನು ಮಾಡಿಕೊಂಡ್ರೆ ಇಂಥ ಸಮಸ್ಯೆಗಳಿಂದ ಇವತ್ತು ಮುಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ. ಧನ್ಯವಾದಗಳು.